ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ರಘು ಮತ್ತು ಗಿಲ್ಲಿ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಗೆ ರಘು ಅವರು ಕಡೆದಾಗಿ ಲಾಸ್ಟ್ ವಾರ್ನಿಂಗ್ ಸಹ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇಲ್ಲಿ ಯಾವ ವಿಚಾರಕ್ಕೆ ಜಗಳ ಶುರುವಾಯಿತು, ಏನಕ್ಕಾಗಿ ಜಗಳ ಆಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ರಘು ಮತ್ತು ಗಿಲ್ಲಿ ಮಧ್ಯೆ ಜಗಳ ಕೂಡ ಶುರು ಆಗಿದೆ. ಸೊ ಒಂದು ಊಟದ ವಿಚಾರದಲ್ಲಿ ಗಿಲ್ಲಿ ಮಾತಾಡಿರುವಂಥ ಮಾತಿನಿಂದ ರಘು ಅವರು ತುಂಬ ಕೋಪಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಕಾರಣದಿಂದಾಗಿ ಇಲ್ಲಿ ರಘು ಅವರು ತುಂಬ ಕೋಪಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಹೌದು ವೀಕ್ಷಕರೇ, ಇಲ್ಲಿ ರಘು ಮತ್ತು ಗಿಲ್ಲಿ ಅವರು ಕಿಚನ್ ಏರಿಯಾದಲ್ಲಿ ಕೂತಿರ್ತಾರೆ. ಆ್ಯಕ್ಚುಲಿ ಇಲ್ಲಿ ಬಿಗ್ ಬಾಸ್ ಇವತ್ತು ಸ್ಪರ್ಧಿಗಳಿಗೆ ಒಂದು ಸ್ವಲ್ಪ ನಾನ್ ವೆಜ್ ಏನೋ ಕೊಟ್ಟಿರಬೇಕು. ಸೊ ಆ ನಾನ್ ವೆಜ್ನ ರೆಡಿ ಮಾಡ್ತಾ ಇರ್ತಾರೆ. ಸೊ ಗಿಲ್ಲಿ ಅವರು ಹೋಗಿ ಕೇಳ್ತಾ ಇರ್ತಾರೆ, ಆಯ್ತಾ ಅಣ್ಣ ಆಯ್ತಾ ಅಂತ. ಯಾಕಪ್ಪ ಅಂದರೆ ಇವ್ರಿಗೆ ಸ್ವಲ್ಪ ನಾನ್ ವೆಜ್ ಅಂದರೆ ಆಸೆ ಅಲ್ಲ. ಸೊ ಹಾಗಾಗಿ ಆ ರೀತಿ ಕೇಳ್ತಾ ಇರ್ತಾರೆ. ಸೊ ಅಲ್ಲಿ ಸೋಫಾದ ಮೇಲೆ ಕುಂತಿರ್ತಾರೆ, ಅಲ್ಲಿ ಕಿಚನ್ ಏರಿಯಾ ಪಕ್ಕದಲ್ಲಿರುವಂಥ ಸೋಫಾದಲ್ಲಿ ಕುಂತಿರ್ತಾರೆ. ಮತ್ತೆ ಆಯ್ತಾ ಆಯ್ತಾ ಅಂತಲೂ ಕೂಡ ಕೇಳ್ತಾ ಇರ್ತಾರೆ. ಸೊ ರಘು ಅವ್ರು ಹೇಳ್ತಾ ಇರ್ತಾರೆ, ಬಂದು ತಿನ್ಬಾ ನೀನು ಇಲ್ಲ ಆದರೆ ಅಂತ. ಅಂದರೆ ಪತಿ ಹೇಳಿದಾಗ ಅವರು ಕೂಡ ಸಿಟ್ಟು ಬರುತ್ತೆ. ಆದರೆ ಬಂದು ತಿನ್ಬಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೂ ಕೂಡ ಅದು ಗ್ಯಾಸಲ್ಲಿ ಬೇಯ್ತಾ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಯವರು ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ, ಆಯ್ತಾ ಆಯ್ತಾ ಅಂತ ಪದನ ಕೇಳ್ತಾ ಇರ್ತಾರೆ. ಇಲ್ಲಿ ಪ್ರತಿ ಸಾರಿನೂ ಕೂಡ ರಘು ಅವರು ಗಿಲ್ಲಿಗೆ ಹೇಳ್ತಾ ಇರ್ತಾರೆ, ಸ್ವಲ್ಪ ವೇಟ್ ಮಾಡೋದು ಬೇಯ್ತಾ ಇದೆ ಆಮೇಲೆ ತಿನ್ನುವಂತೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಆಯ್ತಾ ಅಣ್ಣ ಆಯ್ತಾ ಅಂತ ಹೇಳಿ ರಜತ್ ಅವ್ರ ಹತ್ರನೇ ಕಾಮಿಡಿ ಮಾಡೋಕ್ಕೆ ಹೋಗ್ತಾನೆ. ಅಂಥ ಸಮಯದಲ್ಲಿ ರಘು ಅವರು ಅಮ್ಮಿಕೊಂಡು ಹೊರಗಡೆ ಹೋಗೋ ಅನ್ನೋ ರೀತಿಯಲ್ಲಿ ಪದಗಳನ್ನ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ವಿಚಾರದಲ್ಲಿ ಗಿಲ್ಲಿಯವರು ರಾಂಗ್ ಆಗ್ತಾರೆ. ಹಾಗಾಗಿ ಇಬ್ಬರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಘು ಅವರು ಹೇಳ್ತಾನೆ ಇರ್ತಾರೆ, ಅದು ಬೇಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ತಾಳ್ಮೆ ಇರಲಿ, ಆದಮೇಲೆ ಎಲ್ಲರೂ ಕೊಡ್ತೀನಿ, ನಾವು ಒಬ್ಬನೇ ತಿನ್ನಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿಯವರು ಅದನ್ನೇ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಎಷ್ಟೊತ್ತಾಗುತ್ತೆ ಅಣ್ಣ, ಎಷ್ಟೊತ್ತಾಯ್ತು ನೀವು ಹೇಳಕ್ಕಂತೂ ಗೊತ್ತಾಗಲ್ವ ನಿಮಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ನೋಡಿದ್ರೆ ಅದು ಇನ್ನೂ ಬೇಯ್ತಾ ಇದೆ. ಬಟ್ ಆದರೂ ಕೂಡ ಗಿಲ್ಲಿಯವರ ಕಾಮಿಡಿ ತುಂಬ ಜೋರಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ರಘು ಅವರು ತುಂಬ ಕೋಪಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಜಗಳ ತುಂಬ ಜೋರಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಘು ಅವರು ದೇವರಾಡೆ ಮಾಡಿ ಹೇಳ್ತಾ ಇದ್ದೀನಿ, ಗಿಲ್ಲಿ ಆ ಟೋನಲ್ಲಿ ಮಾತ್ರ ಮಾತಾಡಬೇಡ, ಸರಿ ಇರಲ್ಲ ನೋಡು ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಗಿಲ್ಲಿಯವರು ನಾ ಏನು ಮಾಡಿದೆ, ನಿನ್ನ ಹತ್ರ ಮಾತಾಡೋದು ತಪ್ಪ ಅನ್ನೋ ರೀತಿಯಲ್ಲಿ ಮಾತಾಡಿ ಆ ಒಂದು ಜಾಗದಿಂದ ಮೇಕಪ್ ಮಾಡ್ಕೊಳ್ಳುವಂಥ ಜಾಗಕ್ಕೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮತ್ತೆ ಆ ಒಂದು ಜಾಗಕ್ಕೆ ಹೋಗಿ ಗಿಲ್ಲಿಯವರು ಮತ್ತೆ ಆಯ್ತಾ ಅಣ್ಣ ಅನ್ನೋ ಒಂದು ಪದನ ಕೇಳ್ತಾರೆ. ಈ ಒಂದು ವಿಷಯದಲ್ಲಿ ರಘು ಅವರು ತುಂಬಾ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಗಿಲ್ಲಿ ಒಂದು ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, ಅದು ಎಷ್ಟು ಸರಿ ನಿಂಗೆ ಹೇಳಬೇಕು, ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾರೆ. ಮತ್ತೆ ಗಿಲ್ಲಿಯವರು ಆಯ್ತಾ ಆಯ್ತಾ ಅನ್ನೋ ಪದನ ಮತ್ತೆ ಯೂಸ್ ಮಾಡ್ತಾ ಇರ್ತಾರೆ. ಈ ಒಂದು ವಿಷಯದಲ್ಲಿ ಈಗ ಇವರಿಬ್ಬರ ಮಧ್ಯೆ ತುಂಬ ಜಗಳ ಜೋರಾಗಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ರಘು ಅವರು ಕೂಡ ಒಂದಿಷ್ಟು ಪದಗಳನ್ನ ಯೂಸ್ ಮಾಡ್ತಾರೆ. ಏನು ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲ, ನಿಮಗೆ ನಾಚಿಕೆ ಆಗಲ್ವ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ವಿಷಯದಲ್ಲಿ ಮತ್ತೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಎಂತ ನೋಡ ಆಯ್ತಾ ಅನ್ನೋ ರೀತಿಯಲ್ಲಿ ಮತ್ತೆ ಯೂಸ್ ಮಾಡ್ತಾರೆ. ಈ ಒಂದು ವಿಷಯಕ್ಕೆ ರಘು ಅವರ ರಿಯಾಕ್ಷನ್ ತುಂಬ ಬೇರೆ ಲೆವೆಲಲ್ಲೇ ಕಾಣ್ತು ಅಂತಲೂ ಕೂಡ ಹೇಳ್ಬೋದು. ಈಗ ಈ ಒಂದು ಊಟದ ವಿಚಾರದಲ್ಲಿ ಗಿಲ್ಲಿ ಮತ್ತು ರಘು ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ 3ನೇ ಸಾರಿ ಜಗಳ ಅಂತಲೂ ಕೂಡ ಅನ್ಕೋಬೋದು. ಯಾಕಪ್ಪ ಅಂದರೆ ಇಷ್ಟು ದಿನ ಇವರ ಮಧ್ಯೆ ಯಾವುದೇ ರೀತಿ ಜಗಳ ಕೂಡ ಶುರು ಆಗಿರಲಿಲ್ಲ. ಬಟ್ ಈಗ ಗಿಲ್ಲಿಯ ಅತಿರೇಕದ ಕಾಮಿಡಿಯಿಂದಾಗಿ ರಘು ಅವರ ಮಧ್ಯೆ ಸ್ವಲ್ಪ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ತಪ್ಪಿದೆ, ರಘು ಅವ್ರ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈ ಪ್ರೋಮೋ ನೋಡೋದು ಹೇಳಿದ್ಮೇಲೆ ಇಲ್ಲಿ ಫಸ್ಟ್ ಆಫ್ ಆಲ್ ಗಿಲ್ಲಿದೆ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಘು ಅವರು ಮೊದಲೇ ಹೇಳಿದರು, ಸ್ವಲ್ಪ ವೆಯ್ಟ್ ಮಾಡು ಆಗುತ್ತೆ, ಸ್ವಲ್ಪ ಬೇಯ್ತಾ ಇದೆ ವೆಯ್ಟ್ ಮಾಡು ಅಂತಲೂ ಕೂಡ ಹೇಳ್ತಾರೆ. ಬಟ್ ಇದನ್ನ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಗಿಲ್ಲಿಯವರು ಮತ್ತೆ ಕಾಮಿಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಒಂದು ಕಾಮಿಡಿಯಿಂದಾಗಿ ರಘು ಅವರು ಫುಲ್ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರಿಗೆ ಅವನಿಗೊಂದು ವಾರ್ನಿಂಗ್ ಸಹ ಕೊಡ್ತಾರೆ, ಆ ಒಂದು ಟೋನ್ ಬೇಡ, ಆ ಟೋನ್ ಬೇಡ, ನಂಗೆ ಸರಿ ಇರಲ್ಲ, ನನ್ನ ಹತ್ರ ಬೇಡ, ನಿಮಗೆ ಬಾಯಿ ಇದೆ ಅಂತ ಬಾಯಿ ಸಿಕ್ಕಂಗೆಲ್ಲ ಮಾತಾಡೋಕ್ಕೆ ಬರಬೇಡ, ಸರಿ ಇರಲ್ಲ ಅಂತ ವಾರ್ನಿಂಗ್ ಸಹ ಮಾಡ್ತಾರೆ. ಬಟ್ ಗಿಲ್ಲಿ ಅವರು ಮತ್ತೆ ಕೆದರಿ ಕಾಮಿಡಿ ಮಾಡೋಕ್ಕೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಕಾಮಿಡಿಯಿಂದ ರಘು ಅವರಿಗೆ ತುಂಬ ಇರಿಟೇಷನ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ರಘು ಅವರ ಮೇಲೆ ಮತ್ತು ಗಿಲ್ಲಿ ಮೇಲೆ ಇಬ್ಬರ ಮಧ್ಯೆ ಜಗಳ ಶುರು ಆಗುತ್ತೆ. ಬಟ್ ಇಲ್ಲಿ ರಘು ಅವರ ರಿಯಾಕ್ಷನ್ ಲುಕ್ಕೇ ಬೇರೆ ಆಗಿತ್ತು. ಬಟ್ ತುಂಬ ಜೋರಾಗಿ ನಡೆದಿರ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಆ ರೀತಿ ಕ್ಲಿಯರಾಗಿ ತೋರಿಸಿಲ್ಲ. ಮೇನ್ ಟಾಪಿಕ್ ಏನಿದೆ ಅದನ್ನಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇಲ್ಲಿ ಗಿಲ್ಲಿ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ, ರಘು ಅವ್ರದ್ದು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಗಿಲ್ಲಿನೂ ಸರಿ ಇದ್ದಾರೆ, ರಘುನೂ ಸರಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಪ್ರೋಮೋ ಪ್ರಕಾರ ಹೋಗೋದಾದರೆ ಫಸ್ಟ್ ಆಫ್ ಆಲ್ ಇಲ್ಲಿ ತಪ್ಪು ಮಾಡಿದ್ದು ಗಿಲ್ಲಿ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಅದರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಇಲ್ಲಿ ಮೊದಲು ತಪ್ಪು ಮಾಡಿದ್ದು ರಘು ಅವರ ಅಥವಾ ಗಿಲ್ಲಿಯವರ ಅಂತ. ಫಸ್ಟ್ ಆಫ್ ಆಲ್ ಈ ಪ್ರೋಮೋ ನೋಡಿದ ಮೇಲೆ ನನ್ನ ಪ್ರಕಾರ ಗಿಲ್ಲಿಯವರೇ ಎಲ್ಲೋ ಒಂದು
ಪಾಯಿಂಟ್ನ ಎಡವಿದ್ರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ರಘು ಅವರು ಮೊದಲೇ ಹೇಳಿದರು, ಬಟ್ ಅದನ್ನ ಇಟ್ಕೊಂಡು ಸೊ ಅದನ್ನೇ ಕಾಮಿಡಿ ಮಾಡೋಕ್ಕೆ ಹೋದರು. ಸೊ ಅದು ತುಂಬ ಅತಿರೇಕಕ್ಕೆ ಹೋಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಒಂದು ವಿಚಾರದಲ್ಲಿ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವರು ಈಗ ತುಂಬ ಕ್ಲೋಸ್ ಆಗಿದ್ರು. ಯಾಕಪ್ಪ ಅಂದರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದನೂ ಕೂಡ ತುಂಬ ಕ್ಲೋಸ್ ಆಗಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಕ್ಲೋಸಿಂಗ್ ಪಾಯಿಂಟೇ ಇವರಿಗೆ ಸ್ವಲ್ಪ ಸಮಸ್ಯೆ ಆಯಿತಾ ಅಂತ ಈಗ ಗಿಲ್ಲಿಯವರ ಕಾಮಿಡಿಯಿಂದಾಗಿ ರಘು ಅವರು ಫುಲ್ ಗರಂ ಆಗಿದ್ದಾರೆ. ಹೇಳೋಕ್ಕಾಗಲ್ಲ, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ರಘು ಅವರು ಸುಖ ಸುಮ್ಮನೆ ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ಅವರ ತಪ್ಪಿದ್ರೆ ಮಾತ್ರ ಸೈಲೆಂಟ್ ಆಗ್ತಾರೆ, ಅವ್ರು ತಪ್ಪಿಲ್ಲ ಅಂದರೆ ತುಂಬ ಜೋರಾಗಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈಗ ರಘು ಅವರ ಮೇಲೆ ಗರಂ ಆಗಿರುವಂಥ ಗಿಲ್ಲಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನೋ ಗಿಲ್ಲಿದೆ ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇವರಿಬ್ಬರ ಮಧ್ಯದಲ್ಲಿ ಯಾರ ತಪ್ಪಿರ್ಬೋದು? ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ದಯವಿಟ್ಟು ಆ ಪ್ರೋಮೋ ನೋಡ್ಕೊಬಂದು ಸೊ ನಮಗೆ ಕಾಮೆಂಟ್ ಮಾಡ್ಬೋದು, ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಅಂತಲೂ ಕೂಡ ಹೇಳ್ತೀನಿ. ಸೊ ಯಾಕಪ್ಪ ಅಂದರೆ ಈಗ ಈ ವಾರದ ಲಕ್ಸುರಿ ಬಜೆಟ್ ಇವರಿಗೆ ಬಂದು ಆಗಿದೆ. ಸೊ ಲಕ್ಸುರಿ ಬಜೆಟಲ್ಲಿ ಏನೋ ಒಂದು ಸ್ವಲ್ಪ ನಾನ್ ವೆಜ್ ಏನೋ ಸಿಕ್ಕಿರಬೇಕು. ಸೊ ಆ ಒಂದು ಕಾರಣಕ್ಕೆ ಈಗ ನಾನ್ ವೆಜ್ ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಿಲ್ಲಿ ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಸ್ವಲ್ಪ ವೇಟ್ ಮಾಡಬೇಕು. ಅದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಈಗ ಆಯ್ತಾ ಅಂತ ಕಾಮಿಡಿ ಮಾಡೋದು ತಪ್ಪು. ಯಾಕಪ್ಪ ಅಂದರೆ ಅವರು ಅಡುಗೆ ಮಾಡಲ್ಲ ಅಂದಮೇಲೆ ಸೊ ಮಾಡೋವರೆಗೂ ವೇಟ್ ಮಾಡಬೇಕು, ಮಾಡೋರಿಗೆ ಬಿಟ್ಟು. ಬಟ್ ಅದು ಬಿಟ್ಕೊಂಡು ಈಗ ಎಷ್ಟೊತ್ತಾಯ್ತಣ್ಣ ನೀನು ಮಾಡೋಕ್ಕಂತೂ ಗೊತ್ತಾಗಲ್ವ ನಿನಗೆ, ಅವಾಗಿಂದನೂ ಆಯ್ತಾ ಅಂತಿದೆಯಾ, ಇನ್ನೂ ಮಾಡಿಲ್ಲ ಅಂದರೆ ಏನದು ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸ್ವಲ್ಪ ಅಡುಗೆ ಮಾಡೋರಿಗೂ ತುಂಬ ಬೇಜಾರಾಗುತ್ತೆ. ಸೊ ಅದೇ ರೀತಿ ಈಗ ರಘುವ್ರಿಗೂ ತುಂಬ ಬೇಜಾರಾಗಿದೆ. ಬಟ್ ಆ ಒಂದು ಟೋನ್ ಇದೆಯಲ್ಲ, ಆ ಟೋನ್ನ ಇಲ್ಲಿ ಗಿಲ್ಲಿ ಅವರು ಕರೆಕ್ಟಾಗಿ ಹೇಳಿದರೆ ಸರಿ ಹೋಗ್ತಿತ್ತು. ಬಟ್ ಆ ಒಂದು ಟೋನ್ನ ಬೇರೆ ಲೆವೆಲಲ್ಲಿ ಮಾತಾಡ್ತಾರೆ, ಅಂದರೆ ಅದೊಂಥರ ಬೇಸ್ ವಾಯ್ಸಲ್ಲಿ ಮಾತಾಡಿದಾಗ ಏನಾಗುತ್ತೆ, ಸೊ ಅವರಿಗೆ ಒಂಥರ ಹೆದರಿಸೋ ರೀತಿಯ ಒಂದು ವಾಯ್ಸ್ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ರಘು ಅವರು ಕೂಡ ಹೇಳ್ತಾರೆ, ಆ ಒಂದು ಟೋನಲ್ಲಿ ಮಾತಾಡಬೇಡ, ದೇವರಾಣಿ ಹೇಳ್ತಾ ಇದ್ದೀನಿ, ಆ ಒಂದು ಟೋನಲ್ಲಿ ಮಾತಾಡಬೇಡ, ಸರಿ ಇರಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅದನ್ನೇ ಮತ್ತೆ ಕಾಮಿಡಿ ತೊಗೊಂಡು ಮತ್ತೆ ಮಾತಾಡ್ತಾ ಇರ್ತಾನೆ. ಸೊ ಈ ಒಂದು ಕಾರಣಕ್ಕೆ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲ ವೀಕ್ಷಕರೇ, ಈಗ ಈ ಒಂದು ಪ್ರೋಮೋ ನೋಡಿದ ಮೇಲೆ ನಮಗೆ ಒಂದೊಂದು ಕ್ಲಿಯರ್ ಆಗ್ತಾ ಇದೆ. ಸೊ ಇನ್ನು ಬರ್ತಾ ತುಂಬ ಕಷ್ಟ ಆಗ್ತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿ ತುಂಬ ಕ್ಲೋಸ್ ಆಗಿರುವಂಥ ಸ್ಪರ್ಧಿಗಳ ಮಧ್ಯೆ ತುಂಬ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ಮೇಲೆ ಸ್ವಲ್ಪ ಚೇಂಜಸ್ ಆಗುವಂತಹ ಲಕ್ಷಣಗಳು ತುಂಬಾ ಇದ್ದಾವೆ. ಸೊ ಈಗ ತುಂಬ ಕ್ಲೋಸ್ ಆಗಿರುವಂಥ ಸ್ಪರ್ಧಿಗಳ ಮಧ್ಯೆ ಕೂಡ ಜಗಳ ನಡೆಯುತ್ತೆ. ಯಾಕಪ್ಪ ಅಂದರೆ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಮಾಡಿದ್ದು ತಪ್ಪಿದೆಯಾ ಅಥವಾ ರಘು ಅವರು ಮಾಡಿದ್ದು ತಪ್ಪಿದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇಲ್ಲಿ ನಿನ್ನೆ ನಡೆದಂತಹ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ 4 ಜನ ಸೆಲೆಕ್ಟ್ ಆಗಿದ್ರು. ಸೊ ಆ ಒಂದು ಟಾಸ್ಕ್ನಲ್ಲಿ ಈಗ ಯಾರು ರಘು ಮತ್ತು ನಮ್ಮ ಗಿಲ್ಲಿಯವರು ಸೋತು ಹೊರಗಡೆ ಇದ್ದಾರೆ. ಸೊ ಈಗ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಆ ಒಂದು ಟಾಸ್ಕ್ನಲ್ಲಿ ಅಂದರೆ ಇವರಿಬ್ಬರ ಮಧ್ಯೆ ಯಾವುದೋ ಒಂದು ಟಾಸ್ಕ್ ಕೂಡ ನಡೀಬೋದು. ನಿಮ್ಮ ಪ್ರಕಾರ ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು? ಸೊ ನನ್ನ ಪ್ರಕಾರ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗ್ಬೋದು ಅಂತ ಅನಿಸುತ್ತೆ. ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇಲ್ವಾ ಅಂತ. ನೋಡೋಣ ಇವತ್ತು ಸೂರಜ್ ಅವರು ಕ್ಯಾಪ್ಟನ್ ಆಗಿದ್ದಾರವಾ ಅಥವಾ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರಾ, ಅದರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಬಟ್ ಈಗ ನಡೆದಿರುವಂಥ ಜಗಳ ತುಂಬ ಜೋರಾಗಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿಯವರು ತಪ್ಪು ಮಾಡಿದಾರಾ ಅಥವಾ ರಘು ಅವರು ತಪ್ಪು ಮಾಡಿದಾರಾ, ಇಲ್ಲ ಇಲ್ಲಿ ರಘು ಅವರು ಸರಿ ಮಾಡಿದಾರಾ ಅಥವಾ ಗಿಲ್ಲಿಯವರು ಸರಿ ಇದ್ದಾರಾ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ನಾವು ಪ್ರೋಮೋ ನೋಡಿಕೊಂಡು ಇಲ್ಲಿ ಗಿಲ್ಲಿ ತಪ್ಪಿದೆ ರಘು ಅವರು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ಕ್ಲಿಯರಾಗಿ ತೋರಿಸಲ್ಲ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ತಪ್ಪು ಯಾರ್ದು ಅಂತ. ದಯವಿಟ್ಟು ಯಾರು ಕೂಡ ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.